ನಮಸ್ಕಾರ ಎಲ್ಲರಿಗೂ ಶಾಶ್ವತ ನಿವಾಸಿ ಪ್ರಮಾಣಪತ್ರ ಅಥವಾ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭವಾಗಿದೆ. ನೀವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದೇ ಸ್ವತಃ ನಿಮ್ಮ ಒಂದು ಮೊಬೈಲ್ನ ಮೂಲಕನೇ ಸುಲಭವಾಗಿ ಅರ್ಜಿನ ಸಲ್ಲಿಸಬಹುದು. ಶಾಶ್ವತ ನಿವಾಸಿ ಪ್ರಮಾಣಪತ್ರಕ್ಕಾಗಿ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಯಾರೆಲ್ಲ ಅರ್ಹರು ಅಥವಾ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು, ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕಲರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಶಾಶ್ವತ ನಿವಾಸಿ ಪ್ರಮಾಣಪತ್ರ ಅಥವಾ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭವಾಗಿದೆ. ನೀವು ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ನ ಮೂಲಕನೇ ಶಾಶ್ವತ ನಿವಾಸಿ ಪ್ರಮಾಣಪತ್ರಕ್ಕಾಗಿ ಅರ್ಜಿನ ಸಲ್ಲಿಸಬಹುದು. ಶಾಶ್ವತ ನಿವಾಸಿ ಪ್ರಮಾಣಪತ್ರ ಅಥವಾ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ನ ಪಡೆಯಲು ಯಾರೆಲ್ಲ ಅರ್ಹರು ಅಥವಾ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ಕೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಸಾಮಾನ್ಯ ನಿವಾಸಿಯಾಗಿರಬೇಕು ಅಥವಾ ವಾಸಿಸಿರುವಂಥವರು ಅರ್ಜಿನ ಸಲ್ಲಿಸಬಹುದು. ಇನ್ನು ಸರ್ಕಾರಿ ಅಥವಾ ಸಾರ್ವಜನಿಕ ಸಂಸ್ಥೆಯಲ್ಲಿ ಕನಿಷ್ಠ 7 ವರ್ಷಗಳ ಕಾಲ ಉದ್ಯೋಗದಲ್ಲಿ ಇರಬೇಕು. ಈ ಷರತ್ತುಗಳನ್ನು ಅರ್ಜಿದಾರರು ಅಥವಾ ಅವರ ತಂದೆ ತಾಯಿ ಪತಿ ಪತ್ನಿ ಪೂರೈಸಿರಬೇಕು. ಇಂಥವರು ಕೂಡ ಅರ್ಜಿನ ಸಲ್ಲಿಸಬಹುದು. ಬೇರೆ ರಾಜ್ಯದ ಶಾಶ್ವತ ನಿವಾಸಿಯಾಗಿರುವ ವ್ಯಕ್ತಿಯು ಕರ್ನಾಟಕದಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ನ ಪಡೆಯಲು ಅನರ್ಹರು ಅಂತ ಹೇಳಿದರೆ, ಸೊ ಇಂಥವರು ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ. ಇನ್ನು ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ, ಮೊದಲದಾಗಿ ಅಫಿಡೇವಿಟ್ ಅಥವಾ ಅಫಿಡಾವಿಟ್ ಸ್ವಂತವಾಗಿ ಕೊಡಬೇಕಾಗಿರುತ್ತೆ. ಸೆಲ್ಫ್ ಆಗಿ ಅಫಿಡೇಟಿವ್ ನ ಮುಖ್ಯವಾಗಿ ಕೊಡಬೇಕಾಗಿರುತ್ತೆ. ಜನನದ ಬಗ್ಗೆ ದಾಖಲೆ ಅಂತ ಹೇಳಿದರೆ ಬರ್ತ್ ಸರ್ಟಿಫಿಕೇಟ್ ಅಥವಾ ಜನನದ ಪ್ರಮಾಣ ಪತ್ರವನ್ನ ಕೂಡ ಕೊಡಬೇಕಾಗಿರುತ್ತೆ. SLC ಅಥವಾ ಸೆಕೆಂಡ್ PUC ಶೈಕ್ಷಣಿಕ ಪ್ರಮಾಣ ಪತ್ರ ಅಥವಾ ಶಾಲಾ ಪ್ರಮಾಣ ಪತ್ರವನ್ನ ಕೊಡಬೇಕಾಗಿರುತ್ತೆ. ಕನಿಷ್ಠ 10 ವರ್ಷಗಳ ಆಸ್ತಿ ಮಾಲೀಕತ್ವದ ದಾಖಲೆ ಅಂತ ಹೇಳಿದರೆ, ಸೊ ಕನಿಷ್ಠ 10 ವರ್ಷಗಳ ಆಸ್ತಿ ಮಾಲೀಕತ್ವದ ದಾಖಲೆ ಇತ್ತು ಅಂತಂದ್ರೆ ಕೊಡಬೇಕಾಗಿರುತ್ತೆ. ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳ ವಾಸ್ತವಿಕ ನಿವಾಸವನ್ನ ಸಾಬೀತುಪಡಿಸುವ ಯಾವುದೇ ಇತರೆ ದಾಖಲೆ ಅಂತ ಹೇಳಿದರೆ, ಇತರೆ ದಾಖಲೆಗಳು ಯಾವುದಾದ್ರೂ ಇತ್ತು ಅಂತಂದ್ರೆ ಕೊಡಬಹುದು. ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಕೂಡ ಕೊಡಬೇಕಾಗಿರುತ್ತೆ. ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಕೂಡ ಆಗಿರಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಲಿಂಕ್ ಆಗಿತ್ತು ಅಂತಂದ್ರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗುವಂತದ್ದು. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಅಥವಾ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ಗಾಗಿ ಮೊಬೈಲ್ನ ಮೂಲಕ ಅರ್ಜಿ ಸಲ್ಲಿಸುವಂತಹ ಸುಲಭ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಗೂಗಲ್ ಸರ್ಚ್ ಬಾರ್ ಅಲ್ಲಿ ನಾಡ ಕಚೇರಿ 5.0 ಅಂತ ಸರ್ಚ್ ಮಾಡಿ, ನಂತರ ಲಾಗಿನ್ ಪಬ್ಲಿಕ್ ಅಂತ ಬಂದಿರುತ್ತೆ ನೋಡಬಹುದು. ಮೊದಲನೇದಾಗಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ನಾಡ ಕಚೇರಿ ಅಂತ ಓಪನ್ ಆಗಿರುತ್ತೆ. ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಕೇಳಿರ್ತಾರೆ. ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಸೊ ಆ ಒಂದು OTP ನ ಇಲ್ಲಿ ಎಂಟರ್ ಮಾಡಿ. ನಂತರ ಕ್ಯಾಪ್ಚಾ ಕೋಡ್ ಅಂತ ಬಂದಿರುತ್ತೆ. ಈ ಒಂದು ಕ್ಯಾಪ್ಚಾ ಕೋಡ್ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಪಕ್ಕದಲ್ಲಿ ರಿಫ್ರೆಶ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೊಸದಾಗಿರುವಂತಹ ಒಂದು ಕ್ಯಾಪ್ಚಾ ಕೂಡ ಬರುತ್ತೆ. ಈ ಒಂದು ಕ್ಯಾಪ್ಚನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ನಂತರ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾಡ ಕಚೇರಿ ಡ್ಯಾಶ್ ಬೋರ್ಡ್ ಓಪನ್ ಆಗಿರುತ್ತೆ. ಇದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಕೂಡ ಇರುವಂತದ್ದು. ಕನ್ನಡದಲ್ಲಿ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ಕನ್ನಡದಲ್ಲಿ ಪ್ರಮಾಣ ಪತ್ರ ಬರುವಂತದ್ದು. ಇಂಗ್ಲಿಷ್ ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಬರುವಂತದ್ದು. ಸೊ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಹೊಸ ವಿನಂತಿ ಅಂತ ಒಂದು ಆಯ್ಕೆ ಕಾಣ್ತಿರುತ್ತೆ ನೋಡಬಹುದು. ಈ ಒಂದು ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇರುತ್ತೆ. ಸೊ ಈ ಒಂದು ವಾಸಸ್ಥಳ ಪ್ರಮಾಣ ಪತ್ರದ ಮೇಲೆ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂತ ಇರುತ್ತೆ ನೋಡಬಹುದು. ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನ ನೀವು ಉಚಿತವಾಗಿ ಪಡೆಯಬಹುದಾಗಿರುತ್ತೆ. ಅಂದ್ರೆ ಅಪ್ಲಿಕೇಶನ್ ಚಾರ್ಜಸ್ ಯಾವುದು ಇರಲ್ಲ. ಫ್ರೀ ಆಫ್ ದ ಕಾಸ್ಟ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಕೆಳಗಡೆ ಮುಂದುವರಿಸಿ ಅಂತಿರುತ್ತೆ. ಸೊ ಈ ಒಂದು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ಪಾಪಪ್ ಓಪನ್ ಆಗಿರುತ್ತೆ, ಕನ್ಫರ್ಮೇಶನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ. ಹಾಗಾಗಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ನಂತರ ಇ-ಕೆ.ವೈ.ಸಿ ಸೇವೆ ಅಂತ ಬಂದಿರುತ್ತೆ. ಆಧಾರ್ ಸಂಖ್ಯೆ ಅಥವಾ ಆಧಾರ್ ನಂಬರ್ ಅಂತ ಕೇಳಿರ್ತಾರೆ. ಅರ್ಜಿದಾರರ ಆಧಾರ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ ನಂತರ ಐ ಅಗ್ರಿ ಇಲ್ಲಿ ಚೆಕ್ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ OTP ಅಂತಿರುತ್ತೆ. OTPನ ಆಯ್ಕೆ ಮಾಡ್ಕೊಳ್ಳಿ. ನಂತರ OTP ಪಡೆಯಿರಿ ಅಥವಾ ಜನರೇಟ್ OTP ಅಂತಿರುತ್ತೆ. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಸೊ ಆ ಒಂದು OTPನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ ನಂತರ ಕೆಳಗಡೆ ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತಿರುತ್ತೆ. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಜಿಲ್ಲೆಯ ಹೆಸರು ಮತ್ತು ತಾಲೂಕು ಹೆಸರು ಕೂಡ ಬಂದಿರುತ್ತೆ. ಅಂದ್ರೆ ಆಟೋಮೆಟಿಕ್ ಆಗಿ ಶೋ ಆಗ್ತಾ ಇರುತ್ತೆ. ಇಲ್ಲಿ ಹೋಬಳಿ ಅಂತಿರುತ್ತೆ. ನೀವು ಹೋಬಳಿನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನಂತರ ಗ್ರಾಮ ಅಂತಿರುತ್ತೆ. ನಿಮ್ಮ ಒಂದು ಊರು ಅಥವಾ ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಳಿ. ನಗರದಲ್ಲಿ ಇದ್ರಿ ಅಂತಂದ್ರೆ ವಾರ್ಡ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನಂತರ ಅರ್ಜಿದಾರರ ಹೆಸರು ಅಂತ ಬಂದಿರುತ್ತೆ. ಮೊದಲನೇದಾಗಿ ಆಯ್ಕೆ ಮಾಡಿ ಅಂತಿದೆ ನೋಡಬಹುದು. ಸೊ ಇಲ್ಲಿ ಶೀರ್ಷಿಕೆನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಅಂದ್ರೆ ಶ್ರೀ, ಶ್ರೀಮತಿ, ಕುಮಾರಿ, ಕುಮಾರ್ ಅಂತಿರುತ್ತೆ. ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಹೆಸರು ಕೂಡ ಆಟೋಮೆಟಿಕ್ ಆಗಿ ಶೋ ಆಗ್ತಾ ಇರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ನಿಮ್ಮ ಒಂದು ಹೆಸರು ಕೂಡ ಬಂದಿರುತ್ತೆ. ನಂತರ ತಂದೆ ಅಥವಾ ಗಂಡನ ಹೆಸರು ಅಂತ ಬಂದಿರುತ್ತೆ. ಮೊದಲನೇದಾಗಿ ನೀವು ಶೀರ್ಷಿಕೆನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇದು ಮುಖ್ಯವಾಗಿರುವಂಥದ್ದು. ನೀವು ತಂದೆಯ ಹೆಸರನ್ನ ಆಯ್ಕೆ ಮಾಡ್ಕೊಂತಿದ್ರಿ ಅಥವಾ ತಂದೆಯ ಹೆಸರನ್ನ ಬರಿತಾ ಇದ್ರಿ ಅಂತಂದ್ರೆ ಇಲ್ಲಿ ಬಿನ್ ಅಂತ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಒಂದು ವೇಳೆ ಏನಾದರೂ ಗಂಡನ ಹೆಸರನ್ನ ಹಾಕ್ತಾ ಇದ್ರಿ ಅಂತಂದ್ರೆ ಇಲ್ಲಿ ಕೋಮ್ ಅಂತ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ತಂದೆಯ ಹೆಸರಿಗೆ ಬಿನ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಗಂಡನ ಹೆಸರಿಗೆ ಕೊಮ್ಮ ಅಂತ ಆಯ್ಕೆ ಮಾಡ್ಕೊಳ್ಳಿ. ನಂತರ ತಾಯಿ ಹೆಸರು ಅಂತಿರುತ್ತೆ. ನಿಮ್ಮ ತಾಯಿಯ ಹೆಸರನ್ನ ಸರಿಯಾಗಿ ಎಂಟರ್ ಮಾಡಿ ನಂತರ ಇಲ್ಲಿ ವಿಳಾಸ ಕೂಡ ಆಟೋಮೆಟಿಕ್ ಆಗಿ ಶೋ ಆಗ್ತಾ ಇರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ವಿಳಾಸ ಬಂದಿರುವಂಥದ್ದು. ಇಲ್ಲಿ ಪಿನ್ ಕೋಡ್ ಕೂಡ ಬಂದಿರುತ್ತೆ. ನಂತರ ಮೊಬೈಲ್ ಸಂಖ್ಯೆ ಅಂತಿರುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಆಟೋಮೆಟಿಕ್ ಆಗಿ ಶೋ ಆಗ್ತಾ ಇರುತ್ತೆ. ಇಲ್ಲಿ OTP ಕಳುಹಿಸಿ ಅಂತಿರುತ್ತೆ. ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಎಂಟರ್ ಮಾಡಿಬಿಟ್ಟು ವೆರಿಫೈಡ್ ಅಥವಾ ಪರಿಶೀಲನೆ ಮಾಡಬೇಕಾಗಿರುತ್ತೆ. ನಂತರ ಅದೇ ರೀತಿಯಾಗಿ ಜಿಮೇಲ್ ಐಡಿನ ಎಂಟರ್ ಮಾಡಿ. ಜಿಮೇಲ್ ಐಡಿನ ಎಂಟರ್ ಮಾಡಿದ ನಂತರ OTP ಕಳುಹಿಸಿ ಅಂತಿರುತ್ತೆ. OTP ಕಳುಹಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಜಿಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ ಒಂದು OTPನ ಎಂಟರ್ ಮಾಡಿಬಿಟ್ಟು ವೆರಿಫೈಡ್ ಅಥವಾ ಪರಿಶೀಲನೆ ಮಾಡಬೇಕಾಗಿರುತ್ತೆ. ನಂತರ ಎರಡು OTPಗಳು ವೆರಿಫೈಡ್ ಆದ ನಂತರ ಅಥವಾ ಪರಿಶೀಲನೆ ಆದ ನಂತರ ಮುಂದಿನದು ಅಂತಿದೆ ನೋಡಬಹುದು. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಎಲಿಜಿಬಿಲಿಟಿ ಅಥವಾ ಅರ್ಹತೆಗಳು ಬಂದಿರುತ್ತೆ. ಇದರಲ್ಲಿ ಯಾವ ಒಂದು ಅರ್ಹತೆ ನೀವು ಹೊಂದಿರ್ತೀರಾ ಆ ಒಂದು ಅರ್ಹತೆಯನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಉದಾಹರಣೆಯಾಗಿ ನಾನು ಕರ್ನಾಟಕದಲ್ಲಿ ಜನಿಸಿದ್ದು ಮತ್ತು ಕನಿಷ್ಠ 10 ವರ್ಷಗಳ ಕಾಲ ವಾಸಿಸಿರುವುದು ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೀವು ಯಾವ ಒಂದು ಅರ್ಹತೆಗೆ ಸಂಬಂಧಪಟ್ಟವರಾಗಿರ್ತೀರ ಆ ಒಂದು ಅರ್ಹತೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಮುಂದಿನದು ಅಂತಿರುತ್ತೆ ನೋಡಬಹುದು. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಗತ್ಯವಿರುವ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅಂತ ಬಂದಿರುತ್ತೆ. ಅಂದ್ರೆ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ಅಗತ್ಯವಿರುವಂತಹ ದಾಖಲೆಗಳನ್ನ ನಿಮ್ಮ ಮೊಬೈಲ್ನ ಮೂಲಕ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. 500 KB ಒಳಗಡೆ ಇರುವಂತಹ PDF ಫೈಲ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಅಫಿಡವಿಟ್ ಅಥವಾ ಅಫಿಡೇವಿಟ್ ಅಂತ ಬಂದಿರುತ್ತೆ. ಮೊದಲನೇದಾಗಿ ಅಫಿಡೇವಿಟ್ನ ನೀವು ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಮೊಬೈಲ್ ಇರುವಂತಹ ಫೈಲ್ ಅಥವಾ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ನ ಚೂಸ್ ಮಾಡ್ಕೊಂಡ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ಈ ರೀತಿಯಾಗಿ ಬಂತು ಅಂತಂದ್ರೆ ನಿಮ್ಮ ಒಂದು ದಾಖಲೆ ಅಪ್ಲೋಡ್ ಆಗಿರುತ್ತೆ. ನಂತರ ಇದೇ ರೀತಿಯಾಗಿ ಒಂದೊಂದು ದಾಖಲೆಗಳನ್ನ ಚೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಹೋಗಿ. ಎಲ್ಲ ದಾಖಲೆಗಳು ಅಪ್ಲೋಡ್ ಆದ ನಂತರ ಕೆಳಗಡೆ ಸಲ್ಲಿಸಿ ಅಂತಿರುತ್ತೆ ನೋಡಬಹುದು. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ GST ನಂಬರ್ ಅಥವಾ RD ನಂಬರ್ ಕೂಡ ಜನರೇಟ್ ಆಗಿರುತ್ತೆ. ಈ ಒಂದು RD ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ. ನಂತರ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಸೈಟ್ ಪ್ರಕ್ರಿಯೆ ಅಂತ ಬಂದಿರುತ್ತೆ. ಪ್ರೊಸೀಡ್ ಟು ಇ ಸೈನ್ ಅಥವಾ ಇ ಸೈನ್ ಪ್ರಕ್ರಿಯೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ ಒಂದು OTPನ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗುವಂಥದ್ದು. ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಅಕ್ನಾಲಜ್ಮೆಂಟ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಕೂಡ ಬರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿರುವಂತಹ ರೆಫರೆನ್ಸಿ ಕಾಪಿ ಕೂಡ ನಿಮಗೆ ಬಂದಿರುತ್ತೆ. ನಿಮ್ಮ ಒಂದು ಅರ್ಜಿ ಅಪ್ರೂವಲ್ ಆಗೋವರೆಗೂ ಅಥವಾ ಅನುಮೋದನೆ ಆಗೋವರೆಗೂ ಕಾಯಬೇಕಾಗಿರುತ್ತೆ. ಬಹುಶಃ 7 ರಿಂದ 10 ದಿನಗಳ ಒಳಗಡೆ ನಿಮ್ಮ ಒಂದು ಅರ್ಜಿ ಅಪ್ರೂವಲ್ ಆಗುವಂತ ಸಾಧ್ಯತೆ ಇರುವಂತದ್ದು. ಅರ್ಜಿಯ ಸ್ಥಿತಿನ ನಿಮ್ಮ ಒಂದು ಮೊಬೈಲ್ ಮೂಲಕನೇ ಚೆಕ್ ಮಾಡ್ಕೋಬಹುದು. ಜೊತೆಗೆ ನಿಮ್ಮ ಒಂದು ಅರ್ಜಿ ಅಪ್ರೂವಲ್ ಆದ ನಂತರ ಅಥವಾ ಅನುಮೋದನೆ ಆದ ನಂತರ ನೀವು ಒರಿಜಿನಲ್ ಆಗಿರುವಂತಹ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಅರ್ಜಿಯ ಸ್ಥಿತಿನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು, ಒರಿಜಿನಲ್ ಆಗಿರುವಂತಹ ಕಾಪಿಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.